ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಪುತ್ರ ಜೊತೆಗೆ ಪತಿಯ ನಂತರ ಈಗ ಭವಾನಿ ರೇವಣ್ಣ ಅವರಿಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಪತಿ ಪುತ್ರನ ಬಳಿಕ ಭವಾನಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆಯಾ? ಮಹಿಳೆಯ ಅಪಹರಣದ ಪ್ರಕರಣದಲ್ಲಿ ಭವಾನಿಗೆ ಬಂಧನದ ಭೀತಿ. ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಭವಾನಿ. ಇವತ್ತು ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಲಿದೆ ನ್ಯಾಯಾಲಯ. ಭವಾನಿ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ನಿನ್ನೆಯೇ ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು ನ್ಯಾಯಾಲಯ, ಅದು ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತು ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಮಹಿಳೆಯ ಅಪಹರಣದ ಕೇಸ್ನಲ್ಲಿ A1 ಆರೋಪಿಯಾಗಿದ್ದರು ಎಚ್.ಡಿ. ರೇವಣ್ಣ. ಅವರಿಗೆ ಈಗಾಗಲೇ ಬೇಲ್ ಸಿಕ್ಕಿದೆ, ಟೆಂಪಲ್ ರನ್ನನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ A2 ಆರೋಪಿ ಬಾಬಣ್ಣ ಆಗಿದ್ರು. ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವ ನಡುವೆನೆ ಈಗ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈಯನ್ನು ಮಾಡಿದ್ದಾರೆ. ಬಟ್ ಬಹಳ ಆಶ್ಚರ್ಯ ಆಗ್ತಿರೋದು, ಆ KR ನಗರ ಕಿಡ್ನಾಪ್ ಪ್ರಕರಣದಲ್ಲಿ FIR ನಲ್ಲಿ ಈಕೆ ಆರೋಪಿ ಅಲ್ಲ. ಹೌದು, ಭವಾನಿ ರೇವಣ್ಣ FIR ನಲ್ಲಿ ಆರೋಪಿ ಅಲ್ಲ. A1 A2 ರೇವಣ್ಣ ಮತ್ತೆ ಬಾಬಣ್ಣ ಬರ್ತಾರೆ. ಬಟ್ ಮೊದಲ ಬಾರಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಎಂದಾಗ ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಅದೇ ತರ 3 ಸರ್ತಿ ಏನೋ ನೋಟಿಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು 3 ಸರ್ತಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗದೇ ಇರೋದ್ರಿಂದ ಈಗ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಇವತ್ತು ಕೋರ್ಟ್ನ ಆದೇಶ ಅಥವಾ ಸೂಚನೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ಏನಾಗಬಹುದು ಇವತ್ತು ಕೋರ್ಟ್ನಲ್ಲಿ ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ? ಮುಖ್ಯವಾಗಿ ಇರುವಂತದ್ದು SIT ಅಧಿಕಾರಿಗಳು ಇವತ್ತು ಯಾವ ರೀತಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಿ ಭವಾನಿ ರೇವಣ್ಣ ಅವರ ಪಾತ್ರದ ಬಗ್ಗೆ ಇವತ್ತು ಆಕ್ಷೇಪಣೆಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಜೊತೆಗೆ ವಾದ ಮತ್ತು ಪ್ರತಿವಾದವನ್ನ ಮಾಡುವಂತದ್ದು. ಜೊತೆಗೆ ಭವಾನಿ ರೇವಣ್ಣ ಅವರ ಪರ ವಕೀಲರು ಒಂದು ವಾದವನ್ನ ಮಾಡ್ತಾ ಇದ್ರು. ಅವರು FIR ನಲ್ಲಿ ಆರೋಪಿಯಾಗಿ ಉಳ್ಕೊಂಡಿಲ್ಲ, ಅಂತವ್ರನ್ನ ವಿರುದ್ಧ ಬಂಧನಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ರೆ, ಆ ಹಿನ್ನೆಲೆಯಲ್ಲಿ ನೀವು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೊಡಿ, ಆ ರೀತಿ ಏನಾದ್ರು ವಿಚಾರಣೆಗೆ ಸಹಕರಿಸಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಂತ ಹೇಳಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ SIT ಇವತ್ತು ಕುತೂಹಲ ಮೂಡಿಸಿರುವಂತದ್ದು SIT ಯ ಆಕ್ಷೇಪಣೆಯಲ್ಲಿ ಉಳಿದಂತ ಆರೋಪಿಗಳು ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಭವಾನಿ ರೇವಣ್ಣ ಅವರು ಈ ಕಿಡ್ನಾಪ್ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪಾತ್ರ ವಹಿಸಿದ್ದಾರೆ, ಅದಕ್ಕೆ ಪೂರಕವಾದ ಸಾಕ್ಷ್ಯಗಳೇನಿದಾವೆ ಇವೆಲ್ಲಾನು ಕೂಡ SIT ಅಧಿಕಾರಿಗಳು ಇವತ್ತು ಓಪನ್ ಕೋರ್ಟ್ ನಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ, ಅಂದ್ರೆ ವಾದವನ್ನ ಮಂಡನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೋರ್ಟ್ ಅದನ್ನ ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ ಮತ್ತು ಅವ್ರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬೇಡಿ ಅಂತ ಹೇಳಿ SIT ಯಾವ ರೀತಿ ಬಲವಾದ ವಾದವನ್ನ ಮಂಡಿಸುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಇವತ್ತು ವಾದ ಪ್ರತಿವಾದ ಆದ ಬಳಿಕ ಇವತ್ತೇ ಬಹುತೇಕ ಆದೇಶ ಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗೆ ಸಂಪರ್ಕದಲ್ಲಿ ಮುರಳಿ, ನಿಮ್ಮ ಜೊತೆನಲ್ಲಿ ನಾನು ಮತ್ತೆ ಮಾತನಾಡ್ತೀನಿ. ಒಂದು ಕಡೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. SIT ಅವರು ಇವತ್ತು ಆಕ್ಷೇಪಣೆ ಸಲ್ಲಿಸ್ತಾರೆ. ವಾದ ಪ್ರತಿವಾದಗಳು ನಡೆದ ಮೇಲೆ ಕೋರ್ಟ್ ತನ್ನ ಆದೇಶ ಏನು ಅಂತಕ್ಕಂಥದ್ದನ್ನು ಪ್ರಕಟ ಮಾಡುತ್ತೆ.